ಭಾಳಷ್ಟು ವರ್ಷದಿಂದ ಟ್ರೀಟ್ಮೆಂಟ್ ತೊಗೋತಾ ಇದ್ವಿ. ಆಮೇಲೆ ಲಾಸ್ಟಿಗೆ ಮೇಡಮ್ ಕಡೆ ಬಂದಿವಿ ಅರೌಂಡ್ 5-6 ಇಯರ್ಸ್ ಬ್ಯಾಕ್. ಆಮೇಲೆ ಮೇಡಮ್ ಭಾಳ ಒಂಥರ ಅವರು 1 ಇಯರ್ ಮೆಡಿಸಿನ್ ಮೇಲೆ ಟ್ರೈ ಮಾಡಿದ್ರು, ಬಟ್ ಆಗಲಿಲ್ಲ. ಬಟ್ ನೆಕ್ಸ್ಟ್ ಸಜೆಸ್ಟ್ ಮಾಡಿದ್ರು ನೆಕ್ಸ್ಟ್ IVF ಸಜೆಸ್ಟ್ ಮಾಡಿದ್ರು. ಇವನ್ ಒಂದು IVF ಫೇಲು ಆಯಿತು, ಬಟ್ ಅವ್ರು ನಮಗೆ ಧೈರ್ಯ ಹೇಳಿದರು, ಏನಾಗಂಗಿಲ್ಲ, ಆಗ್ತದೆ, ಧೈರ್ಯ ಹೇಳಿ. ಮತ್ತು ನೆಕ್ಸ್ಟ್ IVF ಒಳಗೆ ಅವರು ಮೇಡಮ್ ಇಷ್ಟು ಕೇರ್ ತೊಗೊಂಡ್ರಲ್ಲ, ಸ್ವತಃ ತಮ್ಮ ಮಕ್ಕಳಿಗೆ ಎಷ್ಟು ಕಾಳಜಿ ಮಾಡ್ತಾರೆ ಆ ಥರ ನಮ್ಮ ಮಿಸಸ್ಸಿಗೆ ಇದು ಮಾಡಿ ಧೈರ್ಯ ಹೇಳಿ, ನನಗೆ ಧೈರ್ಯ ಹೇಳಿ, ಆಮೇಲೆ ಏನೋ ಅಂಜಿರೋಣ ಅವರು ಧೈರ್ಯ ಮಾಡಿದರು. ಮತ್ತು ಅವರ ಆಶೀರ್ವಾದದಿಂದ, ದೇವರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಇರ್ಬೋದು, ನಾವು ಒಂದು 2 ಹೆಣ್ಮಕ್ಳು ಅವ್ರ ಜೋಡಿ ಟ್ವಿನ್ಸ್ ಆಗೋದು. ಅದಕ್ಕೆ ನಾನು ಮೇಡಮ್ಗೆ ಮತ್ತು ಅವ್ರ ಸ್ಟಾಫ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಸ್ಟಾಫ್ದು ಎಲ್ಲರೂ ಕೋಆಪ್ರೇಟಿವ್ ಇದ್ದಾರೆ. ಕೌನ್ಸಿಲರ್ ಇರ್ಬೋದು, ಡಾಕ್ಟರ್ ಸೀಮಾ ಆಯಿತು, ಸಿಸ್ಟರ್ಸು ಡಾಕ್ಟರ್ ವಿನೀತಾ, ಆಮೇಲೆ ಭಾಗ್ಯಶ್ರೀ ಮೇಡಮ್, ಆಮೇಲೆ ಆಯಿಷಾ ಡಾಕ್ಟ್ರು, ಇವನ್ ಎಲ್ಲ ಕ್ಲಿನಿಕಲ್ ಸ್ಟಾಫು, ಎಲ್ಲ ಮೌಸಿಗಳು, ಸಿಸ್ಟರ್ಸು ಭಾಳ ಹೆಲ್ಪ್ ಮಾಡಿದ್ದಾರೆ. ಸೊ ದಯವಿಟ್ಟು ಕಾವೇರಿ ಸಿಸ್ಟರ್ ಹೇಳ್ಬೋದು. ಕಾವೇರಿ ಸಿಸ್ಟರ್ ಅಂತೂ ಪರ್ಸ್ನಲಿ ನಮ್ಮ ಮನೆಗೆ ಬಂದು ಇಂಜೆಕ್ಷನ್ ಎಂಥ ಮಳೆ ಏನಿದ್ರೂ ಬಿಡ್ತಿರ್ಲಿಲ್ಲ, ಬಂದು ನಮ್ಮ ಮನೆಗೆ ಇನ್ಪರ್ಸನ್ಗೆ ನಮ್ಮ ಮಿಸಸ್ಗೆ ಇಂಜೆಕ್ಷನ್ ಮಾಡ್ತಿದ್ರು. ಸೊ ಅದಕ್ಕೆ ಒನ್ಸ್ ಅಗೇನ್ ವಿ ಆರ್ ಥ್ಯಾಂಕ್ಫುಲ್ ಟು ಮೇಡಮ್ ಆ್ಯಂಡ್ ಎಂಟೈರ್ ಸ್ಟಾಫ್. ಥ್ಯಾಂಕ್ ಯು ಸೋ ಮಚ್.